100% ಸಾಮಾನ್ಯ ಜನರು ನ್ಯಾಯವಾದ ನಾಗರಿಕರ ಹೆಸರು ಕಿತ್ತಾಗ್ತಾ ಇದ್ದಾರೆ. ಒಂದು ಬೂತ್ ಅಲ್ಲಿ 40-70% ಮತದಾರರು ಡಿಲೀಟ್ ಆಗಿದ್ದಾರೆ. 50 ದಿನದಲ್ಲಿ ನಾವು ದೇಶಾన్ని ಹಾಳು ಮಾಡಿದ್ದಾರೆ. BLO ಗೊತ್ತಾಗ್ತಾ ಇದ್ದಿಲ್ಲ, ಎಲ್ಲರೂ ಓದಿಯವರಿಲ್ಲ, ಪೋಸ್ಟ್ ಮ್ಯಾನ್ ತರ ಕೆಲಸ ಮಾಡ್ತಾ ಇದ್ದಾರೆ BLO. ಈ SIR ಪ್ರಕ್ರಿಯೆ ಡಿಲೀಷನ್ಸ್ ತಪ್ಪ ಬೇರೆ ಏನಿಲ್ಲ. ಎಷ್ಟು ಜನ ಆಗಿದ್ದಾರೆ, ಎಷ್ಟು ಜನ ಡೆತ್ ಆಗಿದ್ದಾರೆ ಮಾಹಿತಿ ಕೊಡ್ಬೇಕಿಲ್ವಾ ನೀವು? ಚುನಾವ ಹಕ್ಕು ಕೊಟ್ಟಿದ್ರಿಲ್ಲ, ಆತರ ಮಾಡಿ. SIR ಪ್ರಕ್ರಿಯೆಯಲ್ಲಿ ಕೆಲವೊಂದು ಲೇಔಟ್ಗಳಲ್ಲಿ, ಕೆಲವೊಂದು ಬಡಾವಣೆಗಳಲ್ಲಿ ಸುಮಾರು 70% ಏನು ಮತದಾರರನ್ನ ಡಿಲೀಟ್ ಮಾಡಿರ್ತಕ್ಕಂಥದ್ದು. ಸೊ ಇದರ ಸಂಬಂಧಿಸಿದಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ಹೋರಾಟಗಾರ ಇರ್ತಕ್ಕಂಥ ಖಲೀಲುಲ್ಲಾ ಅವರ ಮುಂದಿದ್ದಾರೆ. ಸೊ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, SIR ಪ್ರಕ್ರಿಯೆಯಲ್ಲಿ ಸುಮಾರು 70-60% ಏನು ಮತದಾರರನ್ನ ಈಗಾಗಲೇ ಡಿಲೀಟ್ ಮಾಡಿರ್ತಕ್ಕಂಥ ಆರೋಪ ಕೇಳಿ ಬರ್ತೀವಿ ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ? ನಾವು ಗ್ರೌಂಡ್ ಅಲ್ಲಿ ನೋಡುವಾಗ 40-70% ಬೂತ್, ಒಂದು ಬೂತಲ್ಲಿ 40-70% ಮತದಾರರು ಡಿಲೀಟ್ ಆಗಿದ್ದಾರೆ. ಅದು ಕಾರಣ ಏನಂದರೆ ಡೆತ್ತು, ಶಿಫ್ಟು ಇದೆಲ್ಲ ಇರುತ್ತೆ. ಅಂದರೆ ಆ ಕಡೆ ಆ ಬೂತಲ್ಲಿ ಇರುವ ಜನನೇ ಸುಮಾರು ಜನ ಡಿಲೀಟ್ ಆಗಿದ್ದಾರೆ. ಉದಾಹರಣೆಗೆ ಒಂದು ಬಿಲ್ಡಿಂಗಿಂದ 4 ಬಿಲ್ಡಿಂಗ್ ಅವರು ಶಿಫ್ಟ್ ಆಗಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಯಾಕೆಂದರೆ ಜನರಿಗೆ ಈ ಥರ ಪ್ರಕಾರ ಯಾವ ಥರ ಮಾಡಬೇಕು, ಡಿಲಿಷನ್ಸ್ಗೆ ಯಾವ ಥರ ನಾವು ಬದಲು ಕೊಡಬೇಕು, ಶಿಫ್ಟ್ಗೆ ನಾವು ಯಾವ ಫಾರ್ಮ್ ಕೊಡಬೇಕು ಗೊತ್ತಿಲ್ಲ. ಎಲ್ಲರೂ ಓದಿಯವರಿಲ್ಲ, IAS IPS ಇಲ್ಲ. ಆ ಥರ ಜನರ ಹತ್ರ ನೀವು ಶಿಫ್ಟನ್ನು ಹೇಳಿಬಿಟ್ಟು ಡಿಲೀಟ್ ಮಾಡುತ್ತೆ ಸಮಸ್ಯೆ ಆಗುತ್ತೆ. ಅವ್ರಿಗೆ ಗೊತ್ತಾಗ್ತಿಲ್ಲ. ಆಗ ಶಿಫ್ಟ್ಗೆ ಫಾರ್ಮ್ 8 ಕೊಡಬೇಕು, ಅದು ಕೂಡ ಅವರು ಕೊಟ್ಟಿಲ್ಲ. ಫಾರ್ಮ್ 6 ತುಂಬ್ತಾ ಇದ್ದಾರೆ. ಫಾರ್ಮ್ 6 ಓನ್ಲಿ ಫಾರ್ ನ್ಯೂ ವೋಟರ್ಸ್. ಇಷ್ಟು ವರ್ಷ 40 ವರ್ಷ 50 ವರ್ಷ ಅವರು ಆಗುವಾಗ ಹೊಸ ಫಾರ್ಮ್ ಕೊಡ್ತೆ, ಅದು ಸಮಸ್ಯೆ ಆಗುತ್ತೆ. ಅದು ಮಾತ್ರ ಇಲ್ಲ, ಇದಕ್ಕೆ ಮುಂಚೆ 11 ಡಾಕ್ಯುಮೆಂಟ್ಸಲ್ಲಿ ಆಧಾರು, DL ಮತ್ತು ಇದು ಪ್ಯಾನ್ ಕಾರ್ಡ್ ಒಪ್ಕೋದಿಲ್ಲ. ಈಗ ಫಾರ್ಮ್ 6ಅಲ್ಲಿ ಈ 3 ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರೆ. ಯಾಕೆ? ನೀವು ಮತದಾರನ ನಿರ್ಬಂಧ ಮಾಡೋಕ್ಕೆ ಈ ಡಾಕ್ಯುಮೆಂಟ್ಸ್ ಇಲ್ಲ, ಒಪ್ಕೊಂಡಿಲ್ಲ ಮಾಡಿಬಿಟ್ಟು ಈಗ ಕೇಳ್ತಾ ಇದ್ದೀರಿಲ್ಲ, ಇದು ನಿಮ್ಮ ಉದ್ದೇಶ ಏನು? ಈ SIR ಪ್ರಕ್ರಿಯೆ ಡಿಲೀಷನ್ಸ್ ತಪ್ಪ ಬೇರೆ ಏನಿಲ್ಲ. ನಿಜವಾದ ನಾಗರಿಕರ ಎದುರುಗ ಈ ಕೆಲಸ ನಡೀತಾ ಇದೆ. ನೋಡಿ, ಎಲ್ಲರೂ ಓದೇವರಿಲ್ಲ. ಎಷ್ಟು ಜನಕ್ಕೆ ನೀವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ? ಈ PRC ಡಾಕ್ಯುಮೆಂಟ್ಸ್ ಇಲ್ಲೂ ಎಷ್ಟು ಜನಕ್ಕೆ ಬಂದಿಲ್ಲ. ಅಲ್ಲಿ ಕೇಳುತ್ತೆ, ಅವ್ರು ಏನು ಹೇಳ್ತಾರೆ, ನಮ್ಗೆ ಇನ್ನೂ ಜೀವ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ತಹಸೀಲ್ದಾರ್ ಅವರು. ಸುಮಾರು ಸಮಸ್ಯೆಗಳು ಜನರು ಇದ್ದಾಗ ನೀವು ಈ ಪ್ರಾಸೆಸ್ 1 ತಿಂಗಳಲ್ಲಿ ಮಾಡಬೇಕು, ಈ ದಿನದಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿಲ್ಲ. ಎಷ್ಟು ಮಟ್ಟಿಗೆ ಇದು ನ್ಯಾಯ? ಅನ್ಯಾಯ ಆಗ್ತಾ ಇದೆ ಜನರಿಗೆ. ಇದು ಸಾಮಾನ್ಯ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿಲ್ಲ ನೀವು. ನಾವು ಕೂತ್ಕೊಂಡು ಡೆಸ್ಕ್ ಹಾಕಿ ಅವರು 2002 ಎಲ್ಲಿ ಇದನ್ನು ಹುತ್ತಿಗೆ ನಾವು ಕೊಡಬೇಕು. BLO ಗೊತ್ತಾಗ್ತಾ ಇದ್ದಿಲ್ಲ. ಎಷ್ಟು ಜನ BLO ಈ ಕೆಲಸ ಮಾಡಿದ್ದಾರೆ, ಎಷ್ಟು BLOಸ್ಗೆ ಇದು ಗೊತ್ತಾಗಿದೆ. ಇದು ಪೋಸ್ಟ್ ಮ್ಯಾನ್ ಥರ ಕೆಲಸ ಮಾಡ್ತಾ ಇದ್ದಾರೆ BLOಸ್. ನಾವು ಸಾಮಾಜಿಕ ಕಾರ್ಯಕರು ಅಲ್ಲಿ ಹೋಗಿ ಕೆಲಸ ಮಾಡಿ ನಿಮ್ಗೆ ಸಹಾಯ ಮಾಡುತ್ತೆ. ಇನ್ನೂ ಹೊಸ ಸಮಸ್ಯೆಗಳು ತರ್ಕೊಂಡು ಬರ್ತಾ ಇದ್ದೀರಿಲ್ಲ. ನೀವು ಆಡ್ಸೋದ್ರಿಂದ ಜನ ಹೆಸರು ಹೇಳಿದಿರಿಲ್ಲ, ಆ ಥರ ಡ್ರಾಫ್ಟ್ ಲಿಸ್ಟಲ್ಲಿ ಇರಿಂದ ತೆಗಿದಾರಿಲ್ಲ ಜನ. ಆ ಹೆಸರು ಕೊಡಿ, ಯಾಕೆ ತೆಗಿದಿರಿ ಎಂದು. ಎಷ್ಟು ಜನ ಶಿಫ್ಟ್ ಆಗಿದ್ದಾರೆ, ಎಷ್ಟು ಜನ ಡೆತ್ ಆಗಿದ್ದಾರೆ ಮಾಹಿತಿ ಕೊಡಬೇಕಿಲ್ವಾ ನೀವು? ಸುಮಾರು ಆ ಥರ ಬಿಟ್ಬಿಡುತ್ತೆ. ಜನಕ್ಕೆ ಅರ್ಥ ಆಗ್ತಾ ಇದ್ದಿಲ್ಲ, ನಮ್ಮ ಹೆಸರು ಇಲ್ವಾ ಅನ್ನೋ ಅವ್ರಿಗೆ ಗೊತ್ತಿಲ್ಲ. ಈಗ ನಾವು ಡೆಸ್ಕ್ ಹಾಕ್ತೆ, ಅವ್ರು ಕೇಳ್ತಾರೆ ನಮ್ಮ ಹೆಸರು ಎಲ್ಲಿ ಇದೆ ಸರ್ ಕೇಳ್ತಾರೆ, ಜನರಿಗೆ ಗೊತ್ತಿಲ್ಲ. ಸೊ ಈ ಥರ ಸಮಸ್ಯೆಗಳು ಸುಮಾರಿದ್ದಾಗ ಇದಕ್ಕೂ ಪರಿಹಾರ ಎಲೆಕ್ಷನ್ ಕಮಿಷನ್ ಕೊಡಬೇಕು. ಎಲೆಕ್ಷನ್ ಕಮಿಷನ್ ತಪ್ಪು ಮಾಡಿದ್ದು ಡಾಕ್ಯುಮೆಂಟ್ಸಲ್ಲಿ ತಪ್ಪು ಮಾಡಿದ್ದು ಅವರು. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಯಾಕೆ ಬರ್ತಾ ಇದೆ? ಓಲ್ಡ್ ಹೆಸರು ತಪ್ಪಾಗಿದೆ. ಅದು ಯಾರು ಮಾಡಿದ್ದು? ಎಲೆಕ್ಷನ್ ಕಮಿಷನ್ ಮಾಡಿದ್ದು. ಜನ ಟ್ಯಾಕ್ಸ್ ಅಮೌಂಟ್ರಿಂದ ಎಲೆಕ್ಷನ್ ಕಮಿಷನ್ ಇಷ್ಟು ಕೋಟಿ ಖರ್ಚು ಮಾಡಿ ಇದೇನ ಪರಿಹಾರ? ಜನರಿಗೆ ಸಹಾಯ ಮಾಡಬೇಕಾ, ಜನರಿಗೆ ತೊಂದರೆ ಕೊಡಬೇಕಾ? ಆ ಕಾಲದಲ್ಲಿ ಈ ಥರನ ಮಾಡಿದ್ದೀರಾ? ಎಲ್ಲ ಮನೆಗೆ ಬಂದುಬಿಟ್ಟು ಡಾಕ್ಯುಮೆಂಟ್ಸ್ ನೋಡಿಬಿಟ್ಟು ಚುನಾವ ಹಕ್ಕು ಕೊಟ್ಟಿದ್ದಿರಲ್ಲ, ಆ ಥರ ಮಾಡಿ. ಯಾರು ಬೇಡನ್ನು ಹೇಳಿಲ್ಲ. ಬನ್ನಿ, ನಾವು ಸಿವಿಕ್ ಸೊಸೈಟಿ ನಿಮ್ಮ ಜೊತೆ ನಿಲ್ಲಿಸ್ತೀನಿ. ಡೂಪ್ಲಿಕೇಟ್ಸ್ ಇತ್ತೆ, ನಾವು ಅದಕ್ಕಾಗಿ ಸಹಾಯ ಮಾಡ್ತೀನಿ ಡಿಲೀಟ್ ಮಾಡೋಕ್ಕೆ.
ಅದು ಬಿಟ್ಬಿಟ್ಟು ಜನರಿಗೆ ಏನು ಓದೋಕ್ಕೆ ಬರ್ತಾ ಇದೆಯಲ್ಲ ಅವ್ರ ಹತ್ರ ಎಕ್ಸಾಮ್ ಪೇಪರ್ಸ್ ಥರ ಎನ್ಯುಮರೇಷನ್ ಫಾರ್ಮ್ ಕೊಟ್ಬಿಟ್ಟು ಯಾವ ಥರ ಫಿಲಪ್ ಮಾಡಬೇಕು ಅನ್ನೋ ಅದರಲ್ಲಿ ಸುಮಾರು ಸಮಸ್ಯೆಗಳಿದೆ. ತಾವು ಪ್ರೋಜಿನಿ ಮಾಡಬೇಕಂದ್ರೆ ರಿಲೇಷನ್ಶಿಪ್ ಕೊಡಬೇಕು. ಎಲ್ಲಿ ಇದೆ ಅಲ್ಲಿ ರಿಲೇಷನ್ಶಿಪ್? ಯಾರಂದರು ನೀವು ಕೇಳಿದ ರಿಲೇಷನ್ಶಿಪ್ಪೇ ಅಲ್ಲಿ ನೀವು ಹಾಕಿಲ್ಲ. ಈಗ ಅದರಲ್ಲಿ ಡಿಲೀಷನ್ಸ್ ಸಾಧ್ಯತೆ ತಪ್ಪದು. 100% ಸಾಮಾನ್ಯ ಜನರು ನ್ಯಾಯವಾದ ನಾಗರಿಕರ ಹೆಸರು ಕಿತ್ತಾಗ್ತಾ ಇದರಲ್ಲಿ. ಇದಕ್ಕೆ ಪರಿಹಾರ ಎಲೆಕ್ಷನ್ ಕಮಿಷನ್ ಕೊಡಬೇಕು. SIR ಪ್ರಾಸೆಸ್ಸನ್ನು ನೀವು ತೆಗ್ಬಿಡಿ. ಹೊಸ ಏನಂದರೆ ಬೇರೆ ನಾವು ಹೇಳ್ತೀನಿಲ್ಲ, ನಾವು ಸಾಮಾಜಿಕ ಕಾರ್ಯಕರ್ತರು ಬನ್ನಿ ಹೋಗೋಣ, ಡಬಲ್ ಎಂಟ್ರಿ ಇರುತ್ತೆ, ಅದು ಕಿತ್ತಾಕನ್ನ ಸಹಾಯ ಮಾಡೋಣ ಜನರಿಗೆ. ಅದು ಬಿಟ್ಬಿಟ್ಟು ನೀವು ಹುಕುಂ ಕೊಡ್ತಾ ಇದ್ದೀರಿ, ಇದು ಒಪ್ಕೋದಕ್ಕೆ ಇಲ್ಲ. ಪರಿಹಾರ ವ್ಯವಸ್ಥೆ ಏನಂದರೆ ಈ ಪ್ರಾಸೆಸ್ರಿಂದ ಏನು 10 ಕೋಟಿ ಜನ ಸರ್ ಇವತ್ತುವರೆಗೂ ಏನಾಗಿದ್ದು. ಮತ್ತು ನೋಡಿ ಸರ್, ಈಗ ಡಿಲಿಷನ್ಸ್ ಆಗ್ತಾ ಇದ್ದಿಲ್ಲ, ಸರಿ ಅಲ್ಲಿ ಇದೆ ಇಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು ಕಡೆ ವೋಟ್ಸ್ ಚೇಂಜ್ ಆಗಿದೆ, ಅಲ್ಲಿ ಶಿಫ್ಟ್ ಆಗಿದ್ದಾರೆ, ಡಬಲ್ ಎಂಟ್ರಿ ಆಗಿದೆ ಅಂದರೆ ಈಗ ಆ ಏರಿಯಾ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದಾರಿಲ್ಲ, ಅವರು ಬಂದಾಗ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದ್ದಿಲ್ಲ. ಎಲ್ಲಿ ಯಾಕೆ ಇನ್ಕ್ರೀಸ್ ಆಗಿಲ್ಲ? ಬ್ಯಾಂಗ್ಳೂರಲ್ಲಿ ಒಂದು 20 ವರ್ಷ ಮುಂಚೆ ಜನ ಕಡಿಮೆ ಇತ್ತು, ಈಗ ಇನ್ಕ್ರೀಸ್ ಆಗಿತ್ತು. ಅದು ಇನ್ಕ್ರೀಸ್ ಆಗಬೇಕಾ ಕಡಿಮೆ ಆಗಬೇಕಾ? ದೇಶದಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ ಕಡಿಮೆ ಆಗಿದೆಯಾ? ಹೊಸ ವೋಟರ್ಸ್ ಇನ್ಕ್ರೀಸ್ ಆಗಿದ್ದಾರಾ ಕಡಿಮೆ ಆಗಿದ್ದಾರಾ? ಇದು ತಪ್ಪು ಎಲ್ಲ ಇವರು ಮಾಡಿದ್ದು. ಅದಕ್ಕಾಗಿ ಕೂತ್ಕೊಂಡು ಸರಿಯಾದ ಟೈಮ್ ತಗೊಂಡ್ಬಿಟ್ಟು ಇದು 1 ತಿಂಗಳಲ್ಲಿ ಮಾಡಬೇಕು. ನೋಡಿ, ಡಿಮಾನಿಟೇಷನ್ ಆಗುವಾಗ ಈ ಥರನೇ ಮಾಡಿದ್ದೆ. 50 ದಿನದಲ್ಲಿ ನಾವು ದೇಶನೇ ಈ ಥರ ಮಾಡ್ತೀನಿ ಹಾಳು ಮಾಡಿದ್ದಾರೆ. ಈಗ ಈ ಪ್ರಕ್ರಿಯೆಯಿಂದ SIR ಪ್ರಕ್ರಿಯೆಯಿಂದ ಮತ್ತೊಂದು ಹಾಳು ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಾವು ಒಪ್ಕೋದಿಲ್ಲ, ಇದು ಎದುರಿಸಬೇಕು. ಇದು ಈಗ ನೀವು ಇದು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಜನ ರೋಡ್ಗೆ ಬರ್ತಾರೆ, ಎದುರಿಸ್ತಾರೆ, ಅದು ಸಮಸ್ಯೆ ಆಗುತ್ತೆ. ಆ ಸಮಸ್ಯೆ ಆಗಬಾರ್ದು ದೇಶದಲ್ಲಿ. ನಮ್ಮ ಉದ್ದೇಶ ನಿಮಗೆ ಹೇಳ್ತೀನಿ, ದಯಮಾಡಿ ಇದು ಯೋಚನೆ ಮಾಡಿ, ಅರ್ಥ ಮಾಡಿ, ಹೊಸ ಪ್ರಕಾರನೇ ತಗೊಂಡು ಬಂದುಬಿಡಿ. ಥ್ಯಾಂಕ್ ಯು. ಅಂದರೆ ಸಾಕಷ್ಟು BLO ಅಧಿಕಾರಿಗಳಾಗಿರ್ಬೋದು, ಚುನಾವಣೆ ಅಧಿಕಾರಿಗಳಾಗಿರ್ಬೋದು ಮತ್ತು ಸ್ಥಳೀಯರಿಗೆ ಸಾಕಷ್ಟು ಮಾಹಿತಿ ಲಭ್ಯವಿಲ್ಲ ಇರೋ ಕಾರಣ ಹಾಗೂ BLOಗಳಿಗೆ ಅಷ್ಟೊಂದು ಅರಿವು ಇಲ್ಲದಿರುವಂತಹ ಕಾರಣದಿಂದ ಸಾಕಷ್ಟು ಜನರಿಗೆ ಈಗಾಗಲೇ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಫಾರ್ಮ್ 6 ಇದು ಹೊಸ ವೋಟರ್ ಲಿಸ್ಟ್ಗಳಿಗೆ ಮಾತ್ರ ಕೊಡಬೇಕಾಗಿರೋದು. ಸೊ ಅದರಿಂದ ಇವರು ಇವಾಗೇನು ಚುನಾವಣೆಯನ್ನು ಆಕ್ಷೇಪಣಾ ಪಟ್ಟಿ ಸಲ್ಲಿಸಿ ಕೇಳಿದರೆ ಆ BLO ಅಧಿಕಾರಿಗಳು ಫಾರ್ಮ್ C ಅನ್ನ ಎಲ್ಲ ಒಂದು ಮತದಾರರಿಗೂ ಕೊಡ್ತಾ ಇರ್ತಕ್ಕಂಥವನ್ನ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅದರಿಂದ SIR ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಅನ್ನೋದು ಖಲೀಲುಲ್ಲಾ ಅವರ ಮಾತಾಗಿರ್ತದೆ. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅನಿಲ್ ಎನ್, ಕರ್ನಾಟಕ ಟಿವಿ, ಬೆಂಗಳೂರು.